ಥ್ಯಾಂಕ್ ಯು. ಕಮಲಿ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಯಾಕೆ ಹೇಳ್ತಾ ಇವನು? ರಿಷಿನಾ, ಈಗೇನಾದ್ರೂ ಕಾಲ್ ರಿಸೀವ್ ಮಾಡ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಇವ್ರು ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ಸ್ವಿಚ್ ಆಫ್ ಬರ್ತಿದೆ. ಕಮಲಿ ಅವ್ರಿಗೇನಾದ್ರು ತೊಂದರೆ ಆಗಿದೆಯಾ? ವಾವ್ ಕಮಲಿ ಅವರೇ, ನೀವು ಪಾರ್ಟಿ ಟೈಪ್ ಅಲ್ಲ ಅನ್ಕೊಂಡಿದ್ವಿ, ಆದ್ರೆ ಸಖತ್ತಾಗಿ ಡಾನ್ಸ್ ಮಾಡಿ ಇಡೀ ಪಾರ್ಟಿನೇ ರಂಗೇರ್ಸಿದ್ರಿ. ಇದ್ರಾಗ ನಂದೇನೈತೆ? ನಮ್ ಸಾರಿ ಹೊಳ್ದಂಗೆ ಕುಂಡೆ ಆಟೆಯ. ಇವತ್ತಂತೂ ನಂಗೆ ಶಾನೆ ಖುಷಿ ಆಯ್ತೈತೆ, ಆಕಾಶದಲ್ಲಿ ಹಾರಾಡ್ದಂಗೆ. ಲೋ ಮಗ, ಇವ್ರಿಗೇನೋ ಆಯ್ತು? ನಿನ್ಗೆ ಇವ್ರಂದ್ರೆ ಒಂಥರ ಇಷ್ಟ, ಇವ್ರಿಗೂ ನಿನ್ ಕಂಡ್ರೆ ಇಷ್ಟ ಅನ್ಸುತ್ತೆ. ಸೀನಿಯರ್, ಆರ್ ಯು ಓಕೆ? ನನ್ಗೇನಾಗೈತೆ? ಪಸಂದಾಗಿದ್ದೀನಿ. ಲೋ ವಿರಾಜ್, ಯಾಕೋ ಕಮಲಿ ಅವರು ನಾರ್ಮಲ್ ಆಗಿ ಇಲ್ಲ ಅನ್ಸುತ್ತೆ ಕಣೋ. ಯಾಕೋ ಕುಡ್ದವ್ರ ತರ ಆಡ್ತಿದಾರಲ್ಲ. ಅವರು ಕುಡಿಯೋದ? ಅವ್ರ ಈ ಪಾರ್ಟಿಲ್ ನಾವು ಕುಡಿಯೋದೇ ಇಷ್ಟ ಇದ್ದಿಲ್ಲ, ಇನ್ ಅವ್ರು ಕುಡಿತಾರ? ನಾನ್ ಸೆನ್ಸ್. ಸೀನಿಯರ್, ಸೀನಿಯರ್. ಕಮಲಿ ಅವ್ರು ಯಾಕೆ ಫೋನ್ ಆಫ್ ಮಾಡ್ಕೊಂಡಿದ್ದಾರೆ? ರಿಷಿ, ಅಮ್ಮ ಯಾಕೋ ರಿಷಿ ಟೆನ್ಷನ್ ಅಲ್ಲಿ ಇದೆಯಾ? ಅದು ಕಮಲಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ಇನ್ನೂ ಬಂದಿಲ್ಲ ಮನೆಗೆ. ಅಲ್ಲ ರಿಷಿ, ಗಂಟೆ 11 ಆಗ್ತಾ ಬಂತು, ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡ್ವಾ? ನೋಡೋಣ ಇರಿಮಾ, ಮೇ ಬಿ ಫೋನ್ ಡೆಡ್ ಆಗಿರ್ಬೋದು. ನಾನು ಅಜ್ಜಿಗೆ ಕಾಲ್ ಮಾಡಿ ನೋಡ್ತೀನಿ. ಏನಾಯ್ತು ರಿಷಿ? ಅಮ್ಮ, ಅದು ನೆಟ್ವರ್ಕ್ ವೀಕ್ ಇದೆ ಅನ್ಸುತ್ತಮ್ಮ. ನಾನು ನನ್ನ ರೂಮ್ಗೆ ಹೋಗಿ ಟ್ರೈ ಮಾಡ್ತೀನಿ. ನೀವು ಹೋಗಿ ಮಾ, ಟೆನ್ಷನ್ ತಗೊಂಬೇಡಿ. ಐ ವಿಲ್ ಸಾರ್ಟ್ ಇಟ್ ಔಟ್. ಕೆಸರನ್ ಕಮಲಿ, ನಾನು ಹೀಗೆ ಹೋಗ್ತಾ ಇದ್ದೀನಿ. ಇನ್ ಮುಂದೆ ನಿನ್ನ ಲೈಫಲ್ಲಿ ನರ್ಕದ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಅನುಭವಿಸಕ್ಕೆ ರೆಡಿ ಆಗಿರು.
ಹಲೋ, ಪೊಲೀಸ್ ಸ್ಟೇಷನಾ? ಹಾಂ ಹೌದು, ಯಾರು ಮಾತಾಡ್ತಿರೋದು? ಹಾಯ್ ಸರ್, ನಾನು SK ಎಸ್ಟೇಟ್ ಪಕ್ಕದ ಮನೆಯಿಂದ ಮಾತಾಡ್ತಿರೋದು. ಇಲ್ಲಿ ಒಂದಷ್ಟು ಕಾಲೇಜ್ ಹುಡುಗರು ಸೇರ್ಕೊಂಡು ಜೋರಾಗಿ ಮ್ಯೂಸಿಕ್ ಹಾಕೊಂಡು ಪಾರ್ಟಿ ಮಾಡ್ತಿದ್ದಾರೆ ಸರ್. ಸರ್, ಹುಡುಗಿರು ಕೂಡ ಇದ್ದಾರೆ. ನೋಡಕ್ಕೇನು ರೇವ್ ಪಾರ್ಟಿ ಥರನೇ ಇದೆ. ಪಾರ್ಟಿಯಲ್ಲಿ ನಶೆ ಮಾಡ್ತಿದ್ದಾರೆ ಅಂತ ಡೌಟು ಸರ್ ನನಗೆ. ಸರ್ ಪ್ಲೀಸ್ ಬೇಗ ಬನ್ನಿ ಸರ್, ಇಲ್ಲ ಅಂದ್ರೆ ಇಲ್ಲಿ ಏನೇನು ಅನಾಹುತಗಳು ಆಗುತ್ತೋ ಗೊತ್ತಿಲ್ಲ. ಓಕೆ ಬರ್ತೀವಿ, ಸ್ವಲ್ಪ ಅಡ್ರೆಸ್ ಕರೆಕ್ಟಾಗಿ ಹೇಳಿ. ಹಾ ಸರ್, ಇಲ್ಲಿ ದೊಡ್ಡ ಆಲದ ಮರ ಇದೆಯಲ್ಲ, ಅದೇ ರೋಡಲ್ಲಿ SK ಎಸ್ಟೇಟ್ ಅಂತ ಇದೆಯಲ್ಲ, ಅಲ್ಲೇ ಸರ್. ಕೆಸರಿನ ಕಾಮಲಿ, ನೀನ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಅಂಥದ್ದೊಂದು ದೊಡ್ಡ ಶಾಕ್ ನಿನ್ನ ಹತ್ರ ಬರ್ತಿದೆ. ಎಂಜಾಯ್. ಸೀನಿಯರ್ ಏನ್ ಹೇಳು? ನೀವು ಹುಷಾರಾಗಿದ್ದೀರಾ ತಾನೆ? ಏಯ್, ನನ್ಗೇನಾಗೈತೆ? ಕಣ್ ಕಾಣಕ್ಕಿಲ್ವಾ? ಗಟ್ ಮುಟ್ಟಾಗಿದ್ದೀನಿ. ಈ ಜನಗಳ ಹೆಂಗೆ ನೋಡು, ನಾವ್ ಸಂತೋಷಾಗಿ ನಾವಾಗಿದ್ರೆ ಸರಿ ಇರಕ್ಕಿಲ್ಲ ಅಂತಾರೆ, ಅದೇ ಬೇಜಾರಾಗಿರ್ಲಿ ಮಾತೇ ಆಡ್ಸಕ್ಕಿಲ್ಲ. ಅದೇನ್ ಪ್ರಪಂಚನೋ ಏನೋ. ಅಯ್ಯೋ ಹಾಗೇನಿಲ್ಲ ಸೀನಿಯರ್, ನೀವು ನಿಮ್ ಇಷ್ಟ ಬಂದಾಗಿರಿ, ನಂಗೆ ಅದೇ ಖುಷಿ. ಈಗ ದೊಡ್ಡದಾಗ ಬಂದ್ಬಿಟ್ಟ ಹೇಳಕ್ಕೆ. ಸೀನಿಯರ್, ನೀವು ಆರಾಮಾಗೇರಿ, ನನ್ನಿಂದ ಬೇಜಾರಾಗಿದೆ. ಸಾರಿ. ಅಯ್ಯ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಸಾರಿ ಅಲ್ಲ, ನನ್ಗೇನ್ ಬೇಜಾರಾಗಿಲ್ಲ. ಇವತ್ ನಾನು ಫುಲ್ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇವತ್ ಅವ್ರನ್ನ ಹುಡಿಕೊಂಡು ಇಲ್ಲಿ ಗಂಟ ಬಂದವ್ರೆ, ನನ್ ಯಾಕೆ ಒಂಚೂರು ಕೋಪನೆ ಮಾಡ್ಕೊಂಡಿಲ್ಲ. ಅದಕ್ಕೆ ಇವತ್ ನಂಗೆ ಫುಲ್ ಖುಷಿ ಮಿತಿ ಮೀರೈತೆ. ಅವರು ಅಂದ್ರೆ ಯಾರು? ಅವರು ಅಂದ್ರೆ ಸೀನಿಯರ್ ಕೈ ಕೊಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಪೊಲೀಸವ್ರು ಬಂದು ವಿರಾಜ್ ಮನೆನ ರೇಡ್ ಮಾಡ್ತಾರೆ. ಅವ್ರ ಜೊತೆಗೆ ಪಾಪ ನಿನ್ನನ್ನು ಒದ್ದು ಎಳ್ಕೊಂಡು ಹೋಗ್ತಾರೆ ಕಮಲಿ. ಆ ಸೀನನ್ನ ನೋಡ್ಕೊಂಡು ನಾನು ಕಣ್ಣು ತುಂಬ್ಕೋಬೇಕು. ಆಗ್ಲೇ ಈ ಅನಿಕಾಗೆ ಸಮಾಧಾನ ಆಗೋದು. ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದೆ, ಬಟ್ ಈಗ ನೀನ್ ಹೋಗೋದು ಡೈರೆಕ್ಟ್ ಜೈಲ್ಗೆ. ರಿಷಿ ನಿಂಗೆ ಆವಾಗಲೇ ಕಾಲ್ ಮಾಡ್ತಿದ್ದ, ಅವನು ಈಗಲೂ ಮತ್ತೆ ಮಾಡ್ತಿರ್ತಾನೆ, ಬಟ್ ನಿನ್ನ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿ ಬರ್ತಿರುತ್ತೆ. ನೀನು ಅಜ್ಜಿ ಮನೆಗೆ ಹೋಗಿರ್ತೀಯ ಅಂತ ಅವನು ಅನ್ಕೊಂಡು ಅಜ್ಜಿಗೂ ಕಾಲ್ ಮಾಡ್ತಾನೆ, ಬಟ್ ಅವ್ರಿಗೆ ಎಲ್ಲಿ ಕಾಲ್ ಹೋಗುತ್ತೆ? ಅಜ್ಜಿ ನಿಮ್ಮದೇ ಫೋನು ತಗೊಳ್ಳಿ. ಗಾಡ್, ಅಜ್ಜಿ ಫೋನ್ ಒಡೆದೋಗಿದೆ. ರಿಷಿ ಲ್ಯಾಂಡ್ಲೈನ್ ಟ್ರೈ ಮಾಡ್ತಾನೆ, ಬಟ್ ಆ ಲ್ಯಾಂಡ್ಲೈನ್ ಫೋನ್ ಕನೆಕ್ಷನ್ ಅನ್ನ ನಾನೇ ಕಟ್ ಮಾಡಿದ್ದೀನಿ. ಅಜ್ಜಿಗೂ ಕೂಡ ಕಾಲ್ ರೀಚ್ ಆಗಲ್ಲ. ಅಂಡ್ ರಿಷಿ ಪಾಪ ಟೆನ್ಷನ್ ಕಮಲಿನ ರೀಚ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ.
ಇನ್ ಏನೇ ಇದ್ರು ಅವ್ನು ನನಗೆ ಕಾಲ್ ಮಾಡಬೇಕು. ಕೈ ಕೊಡಿ. ಸೀನಿಯರ್ ಎಲ್ಲೋಗ್ತಿದ್ದೀರಾ? ನೋಡು, ನನ್ನ ತಡಿಬೇಡ, ನಾನು ಮನೆಗೆ ಹೋಗ್ಬೇಕು, ಜಾಗ ಬಿಡು. ಸೀನಿಯರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮೈ ಒದ್ದೆ ಆಗಿದೆ, ನೀವು ಈ ತರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ. ನಮ್ಮ ಮನೆ ಒಳಗಡೆ ಬನ್ನಿ, ನಮ್ಮ ಅಮ್ಮನ ವಾರ್ಡ್ರೋಬಲ್ ಬಟ್ಟೆ ಇದೆ, ಚೇಂಜ್ ಮಾಡ್ಕೊಂಡು ಹೋಗಿರಂತೆ. ಪ್ಲೀಸ್ ನನ್ನ ಮಾತು ಕೇಳಿ. ಸರಿ ಬನ್ನಿ. ಓ ಗಾಡ್, ರಿಷಿ ನನಗೆ ಕಾಲ್ ಮಾಡ್ಬಿಟ್ನಲ್ಲ. ಈಗ ಕಮಲಿ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳಿ? ಕಾಲ್ ಪಿಕ್ ಮಾಡ್ಲಾ ಬೇಡವಾ? ಸೀನಿಯರ್, ಇದು ನಮ್ಮ ಅಮ್ಮನ ರೂಮು. ನಿಮ್ಗೆ ಯಾವ ಬಟ್ಟೆ ಸರಿ ಆಗುತ್ತೋ ಅದನ್ನ ಹಾಕೊಳ್ಳಿ. ಕಮಲಿ ಅವ್ರನ್ನ ಪಾರ್ಟಿಲಿರಿ ಅಂತ ನಾನು ಫೋರ್ಸ್ ಮಾಡಬಾರ್ದಿತ್ತು. ನನ್ನಿಂದಾನೇ ಪ್ರಾಬ್ಲಮ್ ಆಗೋಯ್ತು. ವಿರಾಜ್, ಪೊಲೀಸ್ ಬಂದಿದ್ದಾರೆ. ಹೌದಾ? ಅವ್ರು ಯಾಕೆ ಬಂದ್ರು? ಅಯ್ಯೋ ಅಯ್ಯೋ, ಬನ್ನಿ. ಸೀನಿಯರ್, ಸೀನಿಯರ್, ಬೇಗ ಆಚೆ ಬನ್ನಿ. ಸೀನಿಯರ್ ಮತ್ತೆ ಬಂದ. ಬೇಗ ಆಚೆ ಬನ್ನಿ.
ಹಿಂಗೆ ಕಾಟ ಕೊಡ್ತಿದ್ಯಾ? ಸುಮ್ಕೆ ನನ್ನ ತಲೆ ತಿನ್ಬೇಡ. ನನ್ನ ಮನೆಗೆ ಹೋಗ್ಬಿಟ್ಬಿಡು. ಇಲ್ಲೇ ಇದ್ರೆ ನಂಗೆ ಹುಚ್ಚಿಡ್ದಂಗೆ ಆಯ್ತೈತೆ. ಹೌದು, ನೀವಿಲ್ಲಿರೋದು ಬೇಡ. ಅದನ್ನೇ ನಾನು ಹೇಳ್ತಿರೋದು, ನಾನಿಲ್ಲಿರಕ್ಕಿಲ್ಲ ಅಂತವ. ಎಸ್, ಆದ್ರೆ ನೀವು ಆಚೆನೂ ಹೋಗೋ ಆಗಿಲ್ಲ ಸೀನಿಯರ್. ಪ್ಲೀಸ್ ಒಂದ್ ಸ್ವಲ್ಪ ಹೊತ್ತು ನೀವು ನಾನು ಹೇಳ್ದಾಗ ಕೇಳಿ. ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನಾನು ಹೋಯ್ತೀನಿ. ಬನ್ನಿ ಒಳಗೆ. ನನ್ನ ಕೈ ಬಿಡು. ನನ್ನ ಕೈಯೆಲ್ಲ ಇಟ್ಕೊಬೇಡ, ನಂಗೆ ಚೆನ್ನಾನೇ ಕೋಪ ಬರ್ತೈತೆ. ನನ್ನ ಮಾತು ಕೇಳಿ. ಯಾಕೆ? ಈ ಮನೆಯಲ್ಲಿ ಇರೋದು ಸೇಫ್ ಅಲ್ಲ, ತುಂಬಾ ಡೇಂಜರ್. ಡೇಂಜರ? ನನ್ನ ತಲೆ ತಿನ್ಬೇಡ, ನನ್ನ ಮನೆಗೆ ಹೋಗ್ಬೇಕು. ಬನ್ನಿ ನೀವು. ಏನಾಗಿರ್ಬೋದು ಅಲ್ಲಿ? ಯಾಕೆ ಯಾರು ಫೋನ್ ಪಿಕ್ ಮಾಡ್ತಿಲ್ಲ? ರಿಷಿ, ಹಾಪ ಕೇಕ್ ಬಂತ? ಹಾಂ ಬಾ, ಬಂತು. ಸರಿ, ನಿಮ್ಮ ಅಮ್ಮನ ಕರ್ಕೊಂಬಂದು ಕೇಕ್ ಕಟ್ ಮಾಡ್ಸೋಣ. ಕಮ್ಲಿ ಬಂದ್ಲ? ಇನ್ನೂ ಬಂದಿಲ್ಲಪ್ಪ. ಹೌದಾ? ಇಷ್ಟೊತ್ತಾಯ್ತಲ್ಲೂ. ಅಲ್ಲ, ಇಷ್ಟೆಲ್ಲ ಪಾಪ ಅರೇಂಜ್ ಮಾಡಿದ್ರಲ್ಲ ಅವಳೆ ಇನ್ನೂ ಬರ್ದೆ ಹೋದ್ರೆ ಹೆಂಗೆ? ಒಂದ್ಸರಿ ಫೋನ್ ಮಾಡಿ ನೋಡು. ಮಾಡಿದೆಪ್ಪ, ಫೋನ್ ಆಫ್ ಆಗಿದೆ. ಆ ಅಜ್ಜಿ ಲೈನ್ ಕೂಡ ಸಿಗ್ತಿಲ್ಲ. ಅನಿಕಾಗೂ ಕಾಲ್ ಮಾಡಿದ್ದೆ, ಆದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್. ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆಪ್ಪ. ಡೋಂಟ್ ವರಿ. ಬಾ, ಕೆಳಗೆ ಹೋಗೋಣ, ಅದೇನು ನೋಡೋಣ. ಸೀನಿಯರ್, ನೀವು ಸ್ವಲ್ಪ ಹೊತ್ತು ಒಳಗಡೆನೇ ಇರಿ. ನಾನು ಒಳಗಡೆ ಇರ್ಬೇಕಾ? ನಿಂಗೇನು ತಲೆ ಕೆಟ್ಟಾಯ್ತಾ? ಏನು ನಾನಲ್ಲಿ ಇರ್ಬೇಕು? ಈಗ ಅದನ್ನೆಲ್ಲ ಹೇಳಕ್ಕಾಗಲ್ಲ. ನೀವು ಸ್ವಲ್ಪ ಹೊತ್ತು ಒಳಗಡೆ ಇರಿ, ನಾ ವಾಪಸ್ ಬರ್ತೀನಿ. ಆಗಕ್ಕಿಲ್ಲ, ನಾನು ಮನೆಗೆ ಹೋಗ್ಬೇಕು. ಸುಮ್ಕೆ ಬಿಟ್ಬಿಡು ನನ್ನ. ಸೀನಿಯರ್, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ಸ್ವಲ್ಪ ಹೊತ್ತು ಒಳಗಡೆ ಇರಿ. ಮನೆಗೆ ಹೋಗ್ತೀನಿ ಅಂತ ಮಾತ್ರ ಆಟ ಮಾಡಬೇಡಿ ಪ್ಲೀಸ್. ನನಗೇನು ಅರ್ಥ ಆಗ್ತಿಲ್ಲ. ನಾನು ಯಾಕೆ ಇಲ್ಲಿರ್ಬೇಕು? ನಿನ್ಗೇನಾರ ತಲೆ ಕೆಟ್ಟಾಯ್ತಾ? ನಾನು ಆಮೇಲೆ ಬಂದು ಎಲ್ಲ ಹೇಳ್ತೀನಿ. ಪ್ಲೀಸ್ ಈಗೇನು ಕೇಳಬೇಡಿ. ಪ್ಲೀಸ್ ಇದ್ರೊಳಗಡೆ ಇದ್ಬಿಡಿ. ಸಾರಿ ಸೀನಿಯರ್, ನಾನು ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿರೋದಕ್ಕೆ ಸಾರಿ. ಬಟ್ ನೀವು ಅರ್ಧ ಗಂಟೆ ಒಳಗಡೆ ಇರಲೇಬೇಕು. ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಪ್ಲೀಸ್ ಹೋಗಿ ಒಳಗೆ. ಅಯ್ಯೋ, ನಾನು ಯಾಕೆ ಇಲ್ಲಿ ಬಂದು ಸಿಗಾಕೊಂಡೆ? ಏನ್ ನಡೀತಾ ಇದ್ದ ಅಲ್ಲಿ?